ವೇದಿಕೆ ಮೇಲೆ ಬಂದು ಆಸನಾಗಬೇಕಂತವರು ವಿನಂತಿಸ್ಕೊಳ್ತಿದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಸದಸ್ಯರಾಗಿರುವಂಥ BH ನೀರುಗುಡಿ ಮುಖ್ಯ ಅತಿಥಿಗಳಾಗಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ವಿನಂತಿಸ್ತೇನೆ. ಅದೇ ರೀತಿಯಾಗಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಡಾಕ್ಟರ್ ಸಂಜುಕುಮಾರ್ ಅತಿವಳೆ ಸದಸ್ಯರು ಅವರು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿರಬೇಕಂತ ಅವರಲ್ಲಿ ವಿನಂತಿಸ್ತಿದ್ದೇನೆ. ಅದೇ ರೀತಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂಥ ಸುರೇಶ್ ಚೆನ್ಶೆಟ್ಟಿ ಅವರು ಕೂಡ ವೇದಿಕೆ ಮೇಲೆ ಬಂದು ಹಾಜರಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕಂತ ಅವರಲ್ಲಿ ವಿನಂತಿಸ್ತಿದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಸ್ವಾಗತ ಬಯಸುವರು ಹಾಗೂ ಈ ಕಾರ್ಯಕ್ರಮ ಸಹಾಯಕ ನಿರ್ದೇಶಕರು ಆಗಿರುವಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಿದ್ದರಾಮ್ ಸಿಂಧೇಶ್ವರ ಅವರು ವೇದಿಕೆ ಮೇಲೆ ಹಾಜರಾಗಬೇಕಂತ ಅವರಲ್ಲಿ ಕೇಳ್ಕೊತಿದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಮತ್ತು ಆಗಮಿಸಿರುವಂಥ ಉಪಸ್ಥಿತರಿರುವಂಥ ಜಿಲ್ಲೆಯ ಎಲ್ಲ ಸಾಹಿತ್ಯ ಅಭಿಮಾನಿಗಳಿಗೂ ಆಸಕ್ತರಿಗೂ ಹಾಗೂ ಪತ್ರಕರ್ತ ಮಾಧ್ಯಮದವರಿಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರ್ತೇನೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊಂದಿಯ ಗಣಿಯೇ, ರಾಘವ ಮಧುಸೂದನ ಅವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಡ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುವಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿನವ ತಂಜನ ಗೌತಮ ಜಿಗಂತ ಭಾರತ ಜನನಿಯ ತನುಜಾತೆ, ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರಣ್ಮಷಡಕ್ಷರಿ ಹೊನ್ನ, ಪಂಪನ ಕುಣಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ತೈಲಪ ಹೊಯ್ಸಳರಾಡಿದ ನಾಡೆ, ಡಂಕಳ ಜಗಳರ ನೆಚ್ಚಿನ ಬೀಡೆ, ಕೃಷ್ಣ ಶರಾವರಿ ತುಂಗ, ಕಾವೇರಿಯ ಮರರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಕಣ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಜನಕರ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ನಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ನೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಯೋಜನೆ ಮನೆಗೊಂದು ಗ್ರಂಥಾಲಯ ಕರೆಪತ್ರ ಬಿಡುಗಡೆ ಹಾಗೂ ಕನ್ನಡ ಪುಸ್ತಕ ಪ್ರಾಧಿಕಾರದ ಜಿಲ್ಲಾ ಜಾಗೃತಿ ಸಮಿತಿಯ ಸದಸ್ಯರಿಗೆ ನೇಮಕಾತಿ ಪತ್ರ ವಿತರಣೆಯ ಸಮಾರಂಭದ ಕಾರ್ಯಕ್ರಮ ಅಂಗವಾಗಿ ನಮ್ಮೆಲ್ಲರ ಭಾಳ ಹಿರಿಯರು ಇಡೀ ನಾಡಿನಲ್ಲಿ ಕರ್ನಾಟಕದಲ್ಲಿ ಪುಸ್ತಕ ಪ್ರಾಧಿಕಾರದ ಯೋಜನೆಗಳನ್ನು ಮತ್ತು ಸಾಹಿತ್ಯಗಳ ಒಂದು ಅವಲೋಕನ ಬುಕ್ಗಳನ್ನು ಕೃತಿಗಳನ್ನು ಹೊರತಂದು ಪ್ರತಿಯೊಂದು ಸಾಹಿತ್ಯ ಮತ್ತು ಕಲಾವಿದರ ಬಗ್ಗೆ ಕಾಳಜಿಯುಳ್ಳ ಸರಳ ಯೋಜನೆ ಮತ್ತು ಸಜ್ಜನರು ಇಡೀ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಅಧ್ಯಕ್ಷರಾಗಿ ಪುಸ್ತಕ ಪ್ರಾಧಿಕಾರದಿಂದ ಮನೆಗೊಂದು ಗ್ರಂಥಾಲಯ ಬಹಳ ಅದ್ಭುತವಾದಂತಹ ಒಂದು ಯೋಜನೆ. ಈ ಯೋಜನೆ ಮಾಡುವ ನಿಟ್ಟಿನಲ್ಲಿ ಇಡೀ ಕರ್ನಾಟಕದ ಮೂಲೆ ಮೂಲೆ ಇರುವ ಎಲ್ಲ ಹಿರಿಯ ಸಾಹಿತ್ಯಗಳನ್ನು ಗೌರವಿಸಿ
ಒಂದು ಕನ್ನಡ ಪುಸ್ತಕ ಪ್ರಾಧಿಕಾರ ಯೋಜನೆಗಳಿಗೆ ಸಾಹಿತ್ಯ ಕಲಾವಿದರಿಗೆ ತಲುಪುವ ನಿಟ್ಟಿನಲ್ಲಿ ಬಹಳ ಸರ್ಜನರು, ಹಿರಿಯ ಸಾಹಿತಿಗಳು ಮತ್ತು ಎಲ್ಲರ ಮನ ಮಾತುವನ್ನು ಕನ್ನಡದ ಅಭಿಮಾನಿಗಳ ಮುಟ್ಟುವ ನಿಟ್ಟಿನಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಒಂದು ಪುಸ್ತಕ ಪ್ರಾಧಿಕಾರ ಯೋಜನೆಯನ್ನು ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಕರ್ನಾಟಕದ ಪ್ರತಿಯೊಂದು ಹಳ್ಳಿ ಆಗಿರ್ಬೋದು, ತಾಲೂಕಾಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು ಮನೆಗೊಂದು ಗ್ರಂಥಾಲಯ ಅನ್ನುವ ಒಂದು ಯೋಜನೆ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಬೀದರ್ ಜಿಲ್ಲೆಗೆ ಆಗಮಿಸಿ ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾದಂತ ಸನ್ಮಾನ್ಯ ಅಧ್ಯಕ್ಷರು ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಡಾಕ್ಟರ್ ಮಾನಸ ಸರ್ ಕೂಡ ನಾನು ಕನ್ನಡ ಸಂಸ್ಕೃತಿ ಇಲಾಖೆ ಪರವಾಗಿ, ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಪರವಾಗಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಅವರು ಮೊದಲಿಗೆ ಹುಟ್ಟುಪಡುವಾಗ ಜೋರಾದ ಚಪ್ಪಳನ್ನು ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೂ ಇವತ್ತಿನ ಕಾರ್ಯಕ್ರಮದ ಉಪಸ್ಥಿತರಿರುವ ಹಿರಿಯ ಸಾಹಿತಿಗಳು ಮತ್ತು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕನ್ನಡ ನಾಡು ನುಡಿ ಉಳಿಸುವ ಮಟ್ಟಿನಲ್ಲಿ ಮತ್ತು ಇಡೀ ನಾಡಿನಲ್ಲಿ ಹೆಸರು ಮಾಡಿ ಕರ್ನಾಟಕದ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದಂಥ ಡಾಕ್ಟರ್ ಸಂಜೀವ್ ಕುಮಾರ್ ಅತವಾಳ್ಸರಿಗೆ ಕೂಡ ನಾನು ಕನ್ನಡ ಸಂಸ್ಕೃತಿ ಇಲಾಖೆ ಪರವಾಗಿ ಹಾಗೂ ಪುಸ್ತಕ ಪ್ರಾಧಿಕಾರ ಪರವಾಗಿ ಅವರು ಕೂಡ ನಾನು ಹುಟ್ಟುಹಬ್ಬದ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೂ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂತ ನಮ್ಮೆಲ್ಲರ ಹಿರಿಯರು, ಸಾಹಿತಿಗಳು, ಕನ್ನಡ ಜಾಗೃತಿಯ ಬಗ್ಗೆ, ಕನ್ನಡ ಆಡಳಿತದಲ್ಲಿ ಕನ್ನಡ ಸೇವೆ ಮತ್ತು ನಾಮಫಲಕಗಳಿಗೆ ಬಗ್ಗೆ ಒಂದು ಅದ್ಭುತವಾದ ಕಾರ್ಯವನ್ನು ಆಯೋಜನೆ ಮಾಡಿ ಪ್ರತಿಯೊಂದು ಹಳ್ಳಿಗಳಾಗಿರ್ಬೋದು, ಜಿಲ್ಲೆ ಆಗಿರ್ಬೋದು, ತಾಲೂಕಾಗಿರ್ಬೋದು 2022 ವಿಧಿಯ ಕನ್ನಡ ಜಾಗೃತಿಯ ಒಂದು ನಾಮಫಲಕಗಳಲ್ಲಿ 60% ಕನ್ನಡದಲ್ಲಿ ಇರಬೇಕು, ಇತರ ಭಾಷೆಗಳನ್ನ 40% ಇರಬೇಕು ಅನ್ನುವ ನಿಟ್ಟಿನಲ್ಲಿ ಬಹಳ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಯೋಜನೆಗಳ ಅನುಷ್ಠಾನವಾದ ನಿಟ್ಟಿನಲ್ಲಿ ಸಾಹಿತ್ಯ ಮತ್ತು ಕಲಾವಿದರಿಗೆ ಬಹಳ ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಸರಳರು, ಸಜ್ಜನರು ಇವತ್ತಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತ ಶ್ರೀ ಸುರೇಶ್ ಚಲಸೆಟ್ ಸರ್ ಕೂಡ ನಾನು ಕನ್ನಡ ಸಂಸ್ಕೃತಿ ಇಲಾಖೆ ಪರವಾಗಿ ಪುಸ್ತಕ ಪ್ರಾಧಿಕಾರ ಪರವಾಗಿ ಸ್ವಾಗತ ಕೋರುತ್ತೇನೆ. ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಬರಬೇಕಾಗಿತ್ತು ಹಾಗೂ ಆಪ್ತ ಕಾರ್ಯದರ್ಶಿಯಾದ ಪುಸ್ತಕ ಪ್ರಾಧಿಕಾರ ಶ್ರೀನಿವಾಸ್ ಸರ್ ಕೂಡ ನಾನು ಕನ್ನಡ ಸಂಸ್ಕೃತಿ ಇಲಾಖೆ ಪರವಾಗಿ ಪುಸ್ತಕ ಪ್ರಾಧಿಕಾರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೂ ಇವತ್ತಿನ ಕನ್ನಡ ಪುಸ್ತಕ ಪ್ರಾಧಿಕಾರ ಯೋಜನೆ ಮನೆಗೊಂದು ಗ್ರಂಥಾಲಯ ಕರೆಪತ್ರ ಬಿಡುಗಡೆ ಹಾಗೂ ಕನ್ನಡ ಪುಸ್ತಕ ಪ್ರಾಧಿಕಾರ ಜಿಲ್ಲಾ ಜಾಗೃತ ಸಮಿತಿಯ ಸದಸ್ಯರು ನೇಮಕ ಪತ್ರ ನಿರ್ವಹಣೆ ಸಮಾರಂಭದಲ್ಲಿ ಈ ಒಂದು ಜಾಗೃತ ಸಮಿತಿಯ ಸದಸ್ಯರ ನೇಮಕ ಆಗಿರುವ ಎಲ್ಲ ಸರ್ವ ಸದಸ್ಯರು, ಹಿರಿಯ ಸಾಹಿತಿಗಳು, ಗಣ್ಯ ವ್ಯಕ್ತಿಗಳು ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲರಿಗೂ ಕೂಡ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಪುಸ್ತಕ ಪ್ರಾಧಿಕಾರ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ಜಿಲ್ಲಾ ಘಟಕ ಇವರ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಕೊಡ್ತಾ ನಾನು ಸ್ವಾಗತ ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ ಮಾತು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆಯಿಂದ ತುಂಬಿರುವ ಗುಳೆಯ
ಜಿಲ್ಲಾ ಮಟ್ಟದ ಜಾಗೃತಿ ಸಮಿತಿಯ ನೂತನ ಸದಸ್ಯರಿಗೆ ಅರ್ಹತಾ ಪತ್ರನ ವಿತರಣೆ ಮಾಡಿರುವಂಥ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಮಾನಸ ಸರೋಗು ಹಾಗೂ ಎಲ್ಲ ಅತಿಥಿಗಣ್ಯರಿಗೆ ತುಂಬ ಧನ್ಯವಾದಗಳು. ಈಗ ಕರ್ನಾಟಕ ಜಾನಪದ ಅಕಾಡೆಮಿಯ ಸದಸ್ಯರಾದಂಥ ವಿಜಯಕುಮಾರ್ ಸೋನರ್ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು. ಸಂತೋಷ ಸಂಗತಿ ಸರ್. ನಿಜವಾಗ್ಲೂ ನಮ್ಮ ಜಿಲ್ಲೆಗೆ ಬಂದು ಸಾಹಿತಿಗಳಿಗೆ ಪುಸ್ತಕ ಬರ್ತಕ್ಕಂಥ ಎಲ್ಲ ಪ್ರತಿಭೆಗಳಿಗೆ ತಾವು ಇಡೀ ಬೀದರ್ ಜಿಲ್ಲೆಯಲ್ಲಿ ಮತ್ತು ರಾಜ್ಯವ್ಯಾಪ್ತಿ ಮನೆ ಮನೆಗೆ ಪುಸ್ತಕ ತಲುಪತಕ್ಕಂಥ ಕೆಲಸ ತಮ್ಮ ಪ್ರಾಧಿಕಾರ ಮಾಡ್ತಾ ಇದೆ. ನಾನು ಜನಪದ ಅಕಾಡೆಮಿ ವತಿಯಿಂದ ತಮಗೆ ಅಭಿನಂದನೆ ಹೇಳ್ತೀನಿ ಸರ್. ಸರ್, ಇನ್ನೊಂದು ನನಗೆ ನೋವು ಏನಾಗ್ತಾ ಇದೆ ಅಂದರೆ, ತಾವು ಅಷ್ಟು ದೂರದಿಂದ ಬಂದು 50 ಮೇಲ್ಪಟ್ಟಿರ್ತಕ್ಕಂಥ ಎಲ್ಲ ಸಾಹಿತಿಗಳು ಮಾತ್ರ ಇದ್ದಾರೆ. ನಿಜವಾಗ್ಲೂ ತಾವು ಪ್ರತಿಯೊಂದು ಕಾಲೇಜಿಗೆ ಒಂದು ಪತ್ರ ಬರೆದು ಪ್ರತಿ ಕಾಲೇಜಿನ ಒಂದು 20 ಜನ ಓದ್ತಕ್ಕಂಥ ಯುವಕರು ಬರಬೇಕಿತ್ತು ಅಂತ ನನ್ನ ಅನಿಸಿಕೆ ಸರ್. ಯಾಕಂದರೆ ಇವತ್ತು ಸರ್ ಇವರೆಲ್ಲ ಸಾಹಿತಿಗಳಿದ್ದಾರೆ. ಮುಂದೆ ಬರ್ತಕ್ಕಂಥ ಪೀಳಿಗೆ ಅಂದರೆ ಆ ಮಕ್ಕಳಿಗೆ ಮೊಬೈಲ್ ಯುಗದಲ್ಲೇ ಬೆಳೀತಾ ಇದ್ದೀವಿ. ಆ ಮೊಬೈಲ್ ಬಿಡಿಸ್ಬೇಕಿತ್ತು ಅಂದ್ರೆ ಸರ್ ನಿಮ್ಮಂಥ ಪುಸ್ತಕಗಳ ಮನೆಗೆ ಹೋಗಬೇಕು. ಇನ್ನೊಂದು ಕಳಕಳಿ ವಿನಂತಿ ಏನಂದ್ರೆ ಸರ್, ದಯಮಾಡಿ ಪುಸ್ತಕ ಉಚಿತ ಯಾರಿಗೆ ಕೊಡ್ತಕ್ಕಂಥ ಕೆಲಸ ಆಗಿರ್ಬೋದು. ಪುಸ್ತಕ ಉಚಿತ ಕೊಟ್ಟ ಮೇಲೆ ಎಷ್ಟೋ ಪುಸ್ತಕಗಳು ಯಾರೂ ಓದ್ತಾ ಇಲ್ಲ. ನಾನು ಅಧ್ಯಕ್ಷರ ಮನೆಗೆ, ಯಾಕಂದರೆ 100 ರೂಪಾಯಿ ಪುಸ್ತಕ ಪ್ರಿಂಟ್ ಆದ 50 ರೂಪಾಯಿ ತೊಗೊಳ್ತಕ್ಕಂಥ ಆಗಿರ್ಬೇಕು. ನಾವು 10 ಪುಸ್ತಕ ಅವ್ರಿಗೆ ಕೊಟ್ಟಾಗ ನಾವು ಎಷ್ಟೋ ಸಾಹಿತ್ಯಗಳ ಮನೆಯಲ್ಲಿ ನೋಡಿ ಆ ಟೇಬಲ್ ಮೇಲೆ ಡಸ್ಟ್ಬಿನ್ ಮಾತ್ರ ಧೂಳು ತಿಂತಾರೆ. ನಾವು ಪುಸ್ತಕಿಗೆ ಬೆಲೆ ಬರಬೇಕಿತ್ತಂದ್ರೆ ಸರ್, ನನ್ನ ಕಳಕಳಿ ನಿಮಗೆ ವಿನಂತಿ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ತಾವು ಪುಸ್ತಕ ಪ್ರಾಧಿಕಾರಿ ವತಿಯಿಂದ ಆದೇಶ ಏನಾಗಿದೆ ಅಂದರೆ, ಎಲ್ಲ ಸಾಹಿತ್ಯಗಳು ನೋಡಿ, ಎಷ್ಟೋ ಸಾಹಿತ್ಯಗಳು ಸಾವಿರಾರು ಪುಸ್ತಕ ಬರೆದಿರ್ತಾರೆ. ಆ ಸಾವಿರಾರು ಪುಸ್ತಕಗಳು ನಾವು ಯಾರ ಅತಿಥಿಗಳು ಬಂದು ಅವ್ರಿಗೆ ಕೊಟ್ಟಿರ್ತೀವಿ, ಇವ್ರಿಗೆ ಕೊಟ್ಟಿರ್ತೀವಿ. ಅವ್ರ ಪಾಪ ಕೈಯಲ್ಲಿ ಹಿಡಿದು ಓದ್ತಾರೆ, ಪುಸ್ತಕ ಓದಿದ್ರಿ ಅಂತಕ್ಕಂಥದ್ದು. ಪುಸ್ತಕ ಒಬ್ಬರೊಬ್ಬರಿಗೆ ಪರಿಚಯ ಆಗಿರ್ಬೇಕು. ಮತ್ತು ನನ್ನ ಅಧ್ಯಕ್ಷರಲ್ಲಿ ಮನವಿ ಮತ್ತು ಕಾರ್ಯದರ್ಶಿಗಳಲ್ಲಿ ಮನವಿ ಅಂದರೆ ಸರ್, ಪ್ರತಿ ಶಾಲೆಯಲ್ಲಿ ಓದಿನ ಕಾರ್ಯಕ್ರಮ ಆಗಲಿ. ಮತ್ತು ಜೈಲಲ್ಲಿ ಸರ್, ಈ ಪುಸ್ತಕ ಓದೋದ್ರಿಂದ ಎಷ್ಟೋ ಕಾಯ್ದೆಗಳು ಜೈಲಲ್ಲಿ ಏನೇನೋ ಕೆಟ್ಟ ಕೆಲಸ ಆಗಲಿ ಏನೇನೋ ಕೆಲಸ ಮಾಡಿಬರ್ತದೆ. ನಿಮ್ಮ ಪುಸ್ತಕಗಳು ಆ ಜೈಲು ಕೈದಿಗಳಿಗೆ ಓದ್ತಕ್ಕಂಥ ಕೆಲಸ ಆದರೆ, ಆ ಜೈಲಲ್ಲಿರ್ತಕ್ಕಂಥ 100 ಕೈದಿಯಲ್ಲಿ 10 ಕೈದಿಗಳ ಪುಸ್ತಕ ಓದಿ ಹೊರಗಡೆ ಬರ್ತಕ್ಕಂಥ ಆಗ್ತದೆ ಸರ್. ಅದಕ್ಕೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಅದಕ್ಕಾಗಿ ಇಂತಿಂಥ ಯೋಜನೆಗಳು ತಾವು ತರಬೇಕು. ನನಗೆ ಭಾಳ ಖುಷಿಯಾಗಿದೆ. ಯಾಕಂದರೆ ಒಂದು, ತಾವು ಸಿದ್ದರಾಮ ಸಿಂಧೆ ಅವರಿಗೆ ಎಡಿ ಅವರಿಗೆ ಹೇಳಿ ಮೊದಲೇ 10 ದಿವಸಕ್ಕಿಂತ ಮೊದಲು ಒಂದು ಪತ್ರ ಹಾಕಿದರೆ ಪ್ರತಿ ಕಾಲೇಜಲ್ಲಿ 100 ಜನ ವಿದ್ಯಾರ್ಥಿಗಳು ಕನ್ನಡ ಓದ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಒಂದು ಲೆಕ್ಚರ್ ಮತ್ತು ಒಂದು 10 ಜನ ವಿದ್ಯಾರ್ಥಿ ಬರ್ತಿದ್ರು ಅಂದ್ರೆ ಈ ರಂಗಮಂದಿರ ಹೌಸ್ಫುಲ್ ಆಗಿ ನಾವು ಸರ್ ಒಂದು ಟೈಮ್ ಇತ್ತು ಸರ್,
ಪ್ರಜಾವಾಣಿ ಪತ್ರಿಕೆ ನಾನು ಸ್ಟೂಡೆಂಟ್ ಹೋರಾಟ ಮಾಡ್ತಕ್ಕಂಥ ನಾನು ಪ್ರಜಾವಾಣಿಯಲ್ಲಿ ಒಂದು ಸಣ್ಣ ಇಷ್ಟೇ ಮುದ್ರಣ ಆಗಿದ್ದರೆ ನಾವು 5 ದಿವಸ ಪೇಪರ್ ಸರ್ ಎಲ್ಲೆಲ್ಲೂ ಓದ್ತಿದ್ವಿ. ಆದರೆ ಇವತ್ತಿನ ಸಂದರ್ಭದಲ್ಲಿ ಪುಸ್ತಕ ಓದ್ತಕ್ಕಂಥದ್ದು ಭಾಳ ಕಡಿಮೆ ಆಗ್ತದೆ, ಪೇಪರ್ ಓದ್ತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ನಿಮ್ಮ ಮೂಲಕ ನಾನು ಸದಸ್ಯನಾಗಿ ನಾನು ಕೂಡ ಕಲ್ಯಾಣ ಕರ್ನಾಟಕ ಭಾಗದ ಸುಮಾರು 11,000 ಜನ ಚರ್ಮವಾದ್ಯದಿಂದ ಶಾಸ್ತ್ರೀಯ ಸಂಗೀತ ಕಲಿತಕ್ಕಂಥ ಕಲೆಯನ್ನು ಒಂದು ಮಾಡಿ ಮನೆಗೆ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು, ಮನೆ ಹಳ್ಳಿಯಲ್ಲೇ ಭಜನೆ ಮಾಡ್ತಕ್ಕಂಥದ್ದು, ಹಳ್ಳಿ ಕಟ್ಟಿ ಮೇಲೆ ಭಜನೆ ಮಾಡ್ತಕ್ಕಂಥದ್ದು. ಅಂದರೆ ಯುವಕರಿಗೆ ಮತ್ತು ಅಲ್ಲಿರ್ತಕ್ಕಂಥ ಹಿರಿಯರಿಗೆ ಒಬ್ಬ ತತ್ವಪದ ಹಾಡ್ತಕ್ಕಂಥ 70 ವರ್ಷದ ಅಜ್ಜ ಇದ್ರೆ ಅಲ್ಲಿ ಯುವಕರಿಗೆ ಕೂಡಿಸಿ ಆ ಕಥೆ ಹೇಳ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀನಿ ಸರ್. ಅದಕ್ಕಾಗಿ ನೀವು ಇವತ್ತು ಬಂದು ನನಗೆ ವೇದಿಕೆ ಮೇಲೆ ಕರೆಸಿ ಆಹ್ವಾನ ಮಾಡಿದ್ದಕ್ಕಾಗಿ ತಮ್ಮೆಲ್ಲ ವಂದಿಸಿ, ಮುಂದೆ ಸರ್ ಪ್ರತಿ ಜಿಲ್ಲೆಯಲ್ಲಿ ಪುಸ್ತಕ ಓದಿನ ಕಾರ್ಯಕ್ರಮ ಸಾವಿರಾರು ಜನ ವಿದ್ಯಾರ್ಥಿಗಳು ಮುಟ್ಲಿ ಅಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಅದಕ್ಕಾಗಿ ತಾವು ಈ ಮನವಿ ಕಳೆಕಳೆಯಿಂದ ಪರಿಗಣಿಸಿ, ಯಾಕಂದರೆ ನಮ್ಮ ಜನಪದ ಅಕಾಡೆಮಿ ಅಧ್ಯಕ್ಷರು ನೀವು ಬಹಳ ಆತ್ಮೀಯ ಸಂಬಂಧ ಇರೋದ್ರಿಂದ ಮೊನ್ನೆ ವಿಧಾನಸೌಧದ ಸಚಿವರು ಕೂಡ ತಮ್ಮ ಬಗ್ಗೆ ಮತ್ತು ನಮ್ಮ ಅಕಾಡೆಮಿ ಅಧ್ಯಕ್ಷರ ಬಗ್ಗೆ ಬಹಳ ಗೌರವಪೂರ್ವಕವಾಗಿ ಈ 2 ಅಕಾಡೆಮಿ ಒಂದೇ, ಈ 2 ಪ್ರಾಧಿಕಾರ ಮತ್ತು ಅಕಾಡೆಮಿ ಬಹಳ ಒಳ್ಳೆಯ ರೀತಿ ಕೆಲಸ ಮಾಡ್ತಕ್ಕಂಥದ್ದು ಮಾನ್ಯ ಕರ್ನಾಟಕ ಸಂಸ್ಕೃತಿ ಸಚಿವರು ತಂಗಡಿ ಸಾಹೇಬರ ಮೂಲಕ ನಾನು ಅವತ್ತಿನ ದಿವಸ ನಾನು ಕೇಳಿದ್ದಕ್ಕಾಗಿ ನನಗೆ 2 ಮಾತಾಡೋಷ್ಟು ತಮ್ಮೆಲ್ಲರಿಗೆ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಮಹತ್ವದ ಸಭೆಯ ಒಂದು ಉದ್ಘಾಟಕರಾಗಿ ಮತ್ತು ತಮ್ಮ ಅಪಾರವಾಗಿರ್ತಕ್ಕಂಥ ಕನಸುಗಳನ್ನು ಹೊತ್ತು ನಮ್ಮ ಗಡಿ ಭಾಗ ಬೀದರಿಗೆ ಆಗಮಿಸುವ ಮೂಲಕ ಇಲ್ಲಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮನೆಯೊಂದು ಗ್ರಂಥಾಲಯ ಯೋಜನೆಯ ಪ್ರಾರಂಭೋತ್ಸವವನ್ನು ಗಡಿ ಜಿಲ್ಲೆ ಬೀದರ್ದಿಂದ ಪ್ರಾರಂಭಿಸಿರುವಂಥ ಬಹಳ ಆತ್ಮೀಯರು ಮತ್ತು ಕ್ರಿಯಾಶೀಲವಾಗಿ ಸಾಹಿತ್ಯದ ಓದುವನ್ನು ಜನಮಾನಸಕ್ಕೆ ಮುಟ್ಟಿಸುವಲ್ಲಿ ಮತ್ತು ವಿಶೇಷವಾಗಿ ಯುವಕರಿಗೆ ಈ ಒಂದು ಚಟುವಟಿಕೆಯನ್ನು ಮುಟ್ಟಬೇಕನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಬೀದರ್ಗೆ ಆಗಮಿಸಿರುವಂಥ ಆತ್ಮೀಯರು, ಹಿರಿಯರ ಮತ್ತು ಅಧ್ಯಕ್ಷರು ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಡಾಕ್ಟರ್ ಮಾನಸ ಸರ್ ಅವರೇ ಮತ್ತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಆತ್ಮೀಯರಾದ ಸುರೇಶ್ ಚಂದ್ರಶೆಟ್ಟಿ ಅವರೇ ಮತ್ತು ಇಂಥ ಒಂದು ಸಭೆಯ ಆಯೋಜನೆಯನ್ನು ಇಲ್ಲಿ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವಂಥ ಆತ್ಮೀಯರಾದ ಸಿದ್ದರಾಮ್ ಶಿಂದೆ ಸರ್ ಅವರೇ ಮತ್ತು ಈ ಒಂದು ಯೋಜನೆಗೆ ಪೂರಕವಾಗಿ ಕೆಲಸ ಮಾಡುವಂಥ ಈ ಒಂದು ಪ್ರಾಧಿಕಾರದ ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿಗಳಾಗಿರುವಂಥ ಆತ್ಮೀಯರಾದ ಶ್ರೀನಿವಾಸ್ ಸರ್ ಅವರೇ ಮತ್ತು ಜಾನಪದ ಅಕಾಡೆಮಿಯ ಸದಸ್ಯರಾಗಿರುವಂಥ ವಿಜಯಕುಮಾರ್ ಸೋನಾರಿ ಅವರೇ ಮತ್ತು ಎಲ್ಲ ಈ ಒಂದು ಮನೆಗೊಂದು ಗ್ರಂಥಾಲಯ ಜಾಗೃತಿ ಸಮಿತಿಯ ಸಂಚಾಲಕರು ಮತ್ತೆಲ್ಲ ಸದಸ್ಯ ಬಂಧುಗಳೇ ಮತ್ತು ಇಲ್ಲಿ ಆಗಮಿಸಿರುವಂಥ ಎಲ್ಲ ಹಿರಿಯರೇ, ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಸರ್ ಅವರೇ ಮತ್ತು ಎಲ್ಲ ಗುರುನಾಥ್ ಅಕ್ಕಣ ಸರ್ ಅವರೇ, ಮಾಣಿಕ್ ನೇಳಿಗೆ ಅವರೇ, ಎಲ್ಲ ಹಿರಿಯರೇ. ಇದೊಂದು ಸಭೆ, ಇದೇನು ಕಾರ್ಯಕ್ರಮ ಅಲ್ಲ. ಇದು ಸಭೆಯನ್ನು ಅಂದರೆ ಸದಸ್ಯರಿಗೆ ಒಂದು ಪ್ರಶಂಸಾ ಪತ್ರ, ಅರ್ಹತಾ ಪತ್ರ ನೀಡುವ ಮೂಲಕ ಅವರಿಗೆ ಆ ಒಂದು ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಈ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ತರಬೇತಿ ಅಥವಾ ಅವರಿಗೆ ಒಂದು ಮಾರ್ಗದರ್ಶನ ಮಾಡುವಂಥ ಈ ಸಭೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಬೀದರ್ ಜಿಲ್ಲೆಯಲ್ಲಿ ಈ ಜಾಗೃತಿ ಸಮಿತಿಯ ಸದಸ್ಯರೆಲ್ಲರೂ ಸೇರಿ ಮತ್ತು ನೀವೆಲ್ಲರೂ ಸೇರಿ ಈ ಒಂದು ಗ್ರಂಥಾಲಯಗಳನ್ನು ಮನೆಗಳಲ್ಲಿ ಸ್ಥಾಪಿಸುವ ಮೂಲಕ ಓದುಗರ ಸಂಖ್ಯೆಯನ್ನು ಹೆಚ್ಚಿಸಬೇಕು ಮತ್ತು ಪುಸ್ತಕ ಸಂಸ್ಕೃತಿಯನ್ನು ಈ ಭಾಗದಲ್ಲಿ ಉಳಿಸಿ ಬೆಳೆಸಬೇಕನ್ನುವ ನಿಟ್ಟಿನಲ್ಲಿ ಇಂಥ ಒಂದು ಯೋಜನೆಯನ್ನು ತಮ್ಮ ಮನಸ್ಸಿನಲ್ಲಿ ಹೊತ್ತುಕೊಂಡು ಇವತ್ತು ನಾಡಿನಾದ್ಯಂತ ಕ್ರಿಯಾಶೀಲವಾಗಿ ಓಡಾಡಿಕೊಂಡಿರ್ತಕ್ಕಂಥ ಡಾಕ್ಟರ್ ಮಾನಸ ಸರ್ ಅವರ ಒಂದು ಯೋಜನೆಯನ್ನು ನಾವೆಲ್ಲರೂ ಚಾಚು ತಪ್ಪದೆ ಪಾಲಿಸುವ ಮೂಲಕ ಅವರ ಒಂದು ಲಕ್ಷ್ಯ ಗ್ರಂಥಾಲಯಗಳ ಸ್ಥಾಪನೆಯ ಗುರಿಯನ್ನು ನಾವು ಮುಂದಿನ ಅವಧಿಗಳಲ್ಲಿ ಅದನ್ನು ಪೂರೈಸುವ ಮೂಲಕ ಅವರ ಒಂದು ಕನಸನ್ನು ನನಸಾಗಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗೋಣ. ಅಂತಹ ಒಂದು ಮಹತ್ವದ ಯೋಜನೆಯನ್ನು ಬೀದರ್ ಜಿಲ್ಲೆಯ ಮೂಲಕ ಪ್ರಾರಂಭಿಸತಕ್ಕಂಥ ಅವರ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಬೆಂಬಲವಾಗಿ ನಿಲ್ಲೋಣ. ಮುಂದಿನ ದಿನಗಳಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಬೇರೆ ಬೇರೆ ಯೋಜನೆಗಳು ಕೂಡ ಬೀದರ್ ಜಿಲ್ಲೆಗೆ ಬರಲಿ. ಆ ಮೂಲಕ ಗಡಿ ಭಾಗದಲ್ಲಿ ಇನ್ನೂ ಹೆಚ್ಚು ಪ್ರಾಧಿಕಾರಗಳು, ಅಕಾಡೆಮಿಗಳು ಕೂಡ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಅವ್ರಿಗೆ ಪೂರಕವಾಗಿ ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನು ಅಧ್ಯಕ್ಷರ ಗಮನಕ್ಕೆ ತರುತ್ತಾ, ಮುಂದಿನ ದಿನಗಳಲ್ಲಿ ಈ ಒಂದು ಜಾಗೃತಿ ಸಮಿತಿಯ ಎಲ್ಲ ಸದಸ್ಯರು ಕ್ರಿಯಾಶೀಲವಾಗಿ ಈ ಭಾಗದಲ್ಲಿ ತಮ್ಮ ಕೆಲಸವನ್ನು ಮಾಡುವ ಮೂಲಕ ಇಂಥ ಯೋಜನೆಯ ಒಂದು ಮಹತ್ವವನ್ನು ಜನರಿಗೆ ತಲುಪಿಸುವ ಮೂಲಕ ಹೆಚ್ಚೆಚ್ಚು ಗ್ರಂಥಾಲಯಗಳನ್ನು ಸ್ಥಾಪಿಸಲು ಎಲ್ಲರೂ ಶ್ರಮಿಸೋಣ ಅಂತ ಹೇಳುತ್ತಾ, ಇದಕ್ಕೆ ಇವತ್ತು ನನಗೂ ಕೂಡ ಒಂದು ಉಪಸ್ಥಿತಿ ನೀಡಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ವೇದಿಕೆಗೂ ತಮ್ಮೆಲ್ಲರಿಗೂ ನಾನು ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ. ಸಭೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವಂಥ ಸುರೇಶ್ ಚಂದ್ರಶೆಟ್ಟಿ ಅವರು ನಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು. ಸಿರಿಗೆನ ನಮಗೆಲ್ಗೆ
ಬಸವ ಮತ್ತು ಕನ್ನಡವನ್ನ ತಮ್ಮ ಬದುಕಿನ ಭಾಗವಾಗಿಸಿಕೊಂಡು ಈ ಭಾಗದ ಕನ್ನಡಕ್ಕೋಸ್ಕರವಾಗಿ ತನ್ನ ಬದುಕನ್ನೇ ಮೀಸಲಿಟ್ಟಿರುವಂತ ಬಹುಶಃ 12ನೇ ಶತಮಾನದಲ್ಲಿ ನಮ್ಮೊಂದಿಗಿದ್ದು ಒಂದಿಷ್ಟು ವರ್ಷಗಳ ಕಾಲ ಕಣ್ಮರೆಯಾಗಿ ಮತ್ತೆ 21ನೇ ಶತಮಾನಕ್ಕೆ ನಮ್ಮೆದುರಿಗೆ ಇದ್ದು ಸುಮಾರು 108 ವರ್ಷಗಳ ಕಾಲ ಬಾಳಿ ಬದುಕಿದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಯಂತಿಯ ಹಾರ್ದಿಕವಾದ ಶುಭಾಶಯಗಳನ್ನು ತಮ್ಮೆಲ್ಲರಿಗೆ ನಾನು ಈ ಸಂದರ್ಭದಲ್ಲಿ ತಿಳಿಸುತ್ತಾ ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆ, ಕನ್ನಡ ಪುಸ್ತಕ ಪ್ರಾಧಿಕಾರ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ವತಿಯಿಂದ ಆಯೋಜಿಸಿರುವಂಥ ಕನ್ನಡ ಪುಸ್ತಕ ಪ್ರಾಧಿಕಾರದ ಯೋಜನೆಗಳಾದಂಥ ಮನೆಗೊಂದು ಗ್ರಂಥಾಲಯ ಕರಪತ್ರ ಬಿಡುಗಡೆ ಹಾಗೂ ಪುಸ್ತಕ ಪ್ರಾಧಿಕಾರದ ಈ ಜಿಲ್ಲಾ ಜಾಗೃತಿ ಸಮಿತಿಯ ಸದಸ್ಯರಿಗೆ ನೇಮಕಾತಿ ಪತ್ರ ವಿತರಣೆ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿರುವಂಥ ಈ ನಾಡಿನ ಶ್ರೇಷ್ಠ ಚಿಂತಕರು. ಅನೇಕ ಜನ ಇಂಥ ಪ್ರಾಧಿಕಾರಗಳಿಗೆ ಬರ್ತಾರೆ ಹೋಗ್ತಾರೆ, ಕೆಲವೊಬ್ಬರು ಮಾತ್ರ ಒಂದಿಷ್ಟು ಹೆಜ್ಜೆ ಗುರುತುಗಳನ್ನ ಹೋಗ್ತಾರೆ. ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರುತ್ತೆ ಅವರ ಯೋಚನೆ ಆಲೋಚನೆಗಳು ನೋಡಿದಾಗ. ಬಹುಶಃ ಈ ಸಲ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರಂತ ಡಾಕ್ಟರ್ ಮಾನಸ ಸರ್ ಅವರು ಇವತ್ತು ಇಡೀ ರಾಜ್ಯದಂತ ಇವತ್ತು ಗಡಿ ಜಿಲ್ಲೆ ಆದಿಯಾಗಿ ಎಲ್ಲ ಕಡೆ ಹೋಗೋದ್ರ ಮೂಲಕ ಮನೆಗೊಂದು ಗ್ರಂಥಾಲಯವನ್ನ ಮಾಡೇ ತೀರ್ತೀನಿ ಅಂತಕ್ಕಂಥ ಉತ್ತಮ ಒಂದು ಹಂಬಲವನ್ನು ಇಟ್ಕೊಂಡು ಬಹುಶಃ ನಮ್ಮ ಜಿಲ್ಲೆಗೆ ಆಗಮಿಸಿದಂತ ಅಂತ ಉದ್ಘಾಟಕರಿಗೆ ಸಂದರ್ಭದಲ್ಲಿ ವಂದನೆಗಳನ್ನ ಸಲ್ಲಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಾದ ನಮ್ಮ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಂತ ಸಂಜಯ್ ಕುಮಾರ್ ಅತಿವಾಳಿಯರವರೇ, ನಮ್ಮ ಜಾನಪದ ಅಕಾಡೆಮಿಯ ಸದಸ್ಯರಾಗಿರುವಂಥ ಸೋದರ ವಿಜಯ್ ಕುಮಾರ್ ಸೋನ್ಯಾರವರಲ್ಲಿಯೂ, ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಂತ ಸಿದ್ದರಾಮ್ ಸಿಂಧ್ಯಾರಲ್ಲಿಯೂ, ಅದೇ ರೀತಿಯಾಗಿ ಅಧ್ಯಕ್ಷರಿಗೆ ಅಷ್ಟೇ ಕೆಲಸಗಳಲ್ಲಿ ಮುಂದಾಳತ್ವವನ್ನು ವಹಿಸಿ ನಿರಂತರವಾಗಿ ನಮ್ಮೊಂದಿಗೆ ಸಂಪರ್ಕದಲ್ಲಿರುವಂಥ ಪ್ರೀತಿಯ ಸಹೋದರರು ಮತ್ತು ಸ್ನೇಹಿತರಾಗಿರುವಂಥ ಶ್ರೀನಿವಾಸ್ ಅವರಲ್ಲಿ ಮತ್ತು ತಾವೆಲ್ಲರಿಗೂ ಅನಂತ ವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ ಇದುವರೆಗೆ ಇಡೀ ಕಾರ್ಯಕ್ರಮದ ಉದ್ದೇಶ ಮತ್ತು ಯೋಜನೆಗಳನ್ನು ಕುರಿತು ಅಧ್ಯಕ್ಷರು ಮಾತಾಡಿದ್ದಾರೆ. ಮತ್ತೆ ಹೆಚ್ಚಿನ ಮಾತುಗಳು ಬೇಡ ಅಂತ ನಾನು ಭಾವಿಸಿದ್ದೇನೆ. ಆದರೆ ಇಲ್ಲೇನು ಈಗ ಹೊಸದಾದ ಇವತ್ತೇನು ಜವಾಬ್ದಾರಿಯನ್ನು ಹೊತ್ಕೊಂಡಿದೆ ಅದೆಲ್ಲ ಕೂಡ್ಕೊಂಡು ಈ ಬೀದರ್ ಜಿಲ್ಲೆಯಲ್ಲಿ ಬಹುಶಃ ನಮ್ಮ ಅಧ್ಯಕ್ಷರಿಗೆ ಏನು ಉದ್ದೇಶಗಳಿವೆ ಅದನ್ನು ನಾವು ಮುನ್ನಡೆಸುವ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ. ಅದಕ್ಕೆ ಆ ನಿಟ್ಟಿನಲ್ಲಿ ಏನಿರುವಂಥ 10 ಸದಸ್ಯರಲ್ಲಿ ಬೇರೆ ತಾಲೂಕಿನವರು ಇದ್ದಾರೆ. ಅದಕ್ಕೆಲ್ಲ ತಾಲೂಕುಗಳಲ್ಲೂ ಸಹ ಇದು ಕ್ರಿಯಾಶೀಲವಾಗಿ ಎಲ್ಲ ಕಡೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನಮ್ಮ ಘಟಕಗಳು ಇದ್ದಾವೆ. ನಿಮ್ಮೆಲ್ಲರ ಜೊತೆ ಕನ್ನಡ ಸಾಹಿತ್ಯ ಪರಿಷತ್ತು ಜೊತೆಗಿದ್ದು ಈ ಮನೆಗೊಂದು ಗ್ರಂಥಾಲಯ ಅಂತಕ್ಕಂಥ ಕಾರ್ಯಕ್ರಮ ಏನು ಮಾಡಬೇಕಾಗಿದೆ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಇಡೀ ಜಿಲ್ಲೆಯಲ್ಲಿ ಈ ಗ್ರಂಥಾಲಯದ ಒಂದು ಹೊಸ ಕ್ರಾಂತಿಯನ್ನು ಮಾಡಲು ನಾವೆಲ್ಲರೂ ಸಹ ಮುಂದಾಗೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ತೀನಿ. ಈ ಪುಸ್ತಕಗಳ ಬಗ್ಗೆ ಅನೇಕ ಮಾತುಗಳನ್ನು ನಾವು ಕೇಳ್ತೀವಿ. ಈ ಜಗತ್ತಿನಲ್ಲಿ ಎಷ್ಟು ದೇವಾಲಯ ಹುಟ್ಕೋತಾವೋ ಅಷ್ಟೇ ಬಿಚ್ಚಗಳ ಸಂಖ್ಯೆ ಹೆಚ್ಚಾಗುತ್ತೆ. ಹೀಗಾಗಿ ಆ ದೇವಾಲಯಗಳಿಗಿಂತಲೂ ನಮಗೆ ಗ್ರಂಥಾಲಯಗಳ ಅವಶ್ಯಕತೆ, ಯಾಕಂದ್ರೆ ಇಲ್ಲಿ ಜ್ಞಾನ ಹೆಚ್ಚಾಗುತ್ತೆ ಅಂತಕ್ಕಂಥ ಮಾತುಗಳನ್ನ ನಾವು ಕೇಳ್ತೀವಿ. ನೀನು ತಲೆ ತಗ್ಗಿಸಿ ಓದಪ್ಪ, ನೀನು ತಲೆ ಎತ್ತುವಂತೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ನಾವು ಕೇಳ್ತೀವಿ. ಹೀಗಾಗಿ ಈ ಪುಸ್ತಕ ಸಂಸ್ಕೃತಿ, ಅಕ್ಷರ ಸಂಸ್ಕೃತಿನ ಉಳಿಸುವಂತ ಒಂದು ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಹೀಗಾಗಿ ಮಾನ್ಯ ಅಧ್ಯಕ್ಷರ ಗಮನಕ್ಕೆ ಒಂಚೂರು ತರಕ್ ಬರ್ತೀನಿ. ಈ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗಾಗಿ ಒಂಚೂರು ಈ ರೀತಿ ಕೆಲಸಗಳನ್ನು ಮಾಡ್ತಾ ಇದೆ. ಈಗಾಗಲೇ ಈ ಪುಸ್ತಕ ಸಂಸ್ಕೃತಿನ, ಅಕ್ಷರ ಸಂಸ್ಕೃತಿ ಉಳಿಸಬೇಕು ಅನ್ನೋ ದಿಶೆಯಲ್ಲಿ ಸುಮಾರು 45ಕ್ಕಿಂತ ಹೆಚ್ಚು ಕೃತಿಗಳನ್ನ ಪರಿಷತ್ನಿಂದ ನಾವು ಹೊರತಂದಿದ್ದಿರ್ಬೋದು. ಇಲ್ಲೊಬ್ಬ ಸ್ನೇಹಿತರು ಸರ್ ಇಲ್ಲಿ ಗುರುನಾಥ ರಾಜಗೀರ ಅಂತೇಳಿ ಮೊನ್ನೆ ನಾವು ಶ್ರೀನಿವಾಸ್ ಅವರು, ವೀರಕೃತ ಶ್ರೀನಿವಾಸ್ ಅವರು ಇವತ್ತಿನ ಪುಸ್ತಕ ಸಂತೆನಲ್ಲಿ ಮಾಡಿದ್ರಲ್ಲ, ಆ ನಿಟ್ಟಿನಲ್ಲಿ ಅಂದ್ರೆ ಆ ಟೀಮ್ ನಲ್ಲಿ ಒಬ್ಬರಾಗಿರಂತ ನಮ್ಮ ಗುರುನಾಥ ರಾಜಗೀರ ಅವರು ಬೀದರ್ನಲ್ಲಿ ಇಂಥ ಒಂದು ಹೊಸ ಒಂದು ಆಯಾಮಗಳು ಅವರು ಆರಂಭ ಮಾಡಿದ್ರು. ಈ ಹಿಂದೆ ಎಲ್ಲೆಲ್ಲಿ ವಾಯು ವಿಹಾರಕ್ಕೆ ಜನ ಎಲ್ಲ ಹೋಗಿರ್ತಾರೆ, ಎಲ್ಲಿ ಜನ ದಟ್ಟಣೆ ಇರ್ತದೋ ಅಲ್ಲಿ ತಾನೇ ಒಬ್ಬ ಹುಡುಗರನ್ನ ಜೊತೆಗೂಡಿಸಿ ಅಲ್ಲಿ ಒಂದು ಪುಸ್ತಕಗಳನ್ನ ಎತ್ಕೊಂಡಿದ್ದು ಅಲ್ಲಿ ಇಟ್ಟು ಬಿಡೋರು. ಎಷ್ಟು ಜನ ಬೆಳಿಗ್ಗೆ ವಾಯುವಿಗೆ ಬರ್ತಾವ ಅಲ್ಲೆಲ್ಲ ಪುಸ್ತಕಗಳನ್ನ ಖರೀದಿ ಮಾಡೋದು ಬಹಳ ಸಲ ನೋಡಿದ್ವಿ. ಇದನ್ನ ತಿಳ್ಕೊಂಡು ಪತ್ರಿಕೆ ಮೂಲಕ ಒಂದ್ಸಲ ಸುದ್ದಿ ಆದಾಗ ಇಲ್ಲಿನ ದಕ್ಷ ಮತ್ತು ಪ್ರಾಮಾಣಿಕ ಹೆಸರಿಗಿಂತ ನಮ್ಮ ಪೊಲೀಸ್ ವರಿಷ್ಠರಿಗಂತ ನಮ್ಮ ಚನ್ನಬಸವಣ್ಣ ಲಂಗೋಟಿ ಅವರು ಸಹ ಪುಸ್ತಕಗಳನ್ನ ಖರೀದಿ ಮಾಡಕ್ಕೆ ಬಂದಿದ್ರು, ನಾವೆಲ್ಲ ನೋಡಿದ್ದೀವಿ. ಪುಸ್ತಕ ಖರೀದಿ ಮಾಡುವಂತ ಏನಿಲ್ಲ ಸರ್, ಪುಸ್ತಕ ಖರೀದಿ ಮಾಡ್ತಾರೆ. ಇಲ್ಲೇ ನಮ್ಮ ಸಾಹಿತ್ಯ ಸಮ್ಮೇಳನ ಮಾಡಿದಾಗ ವೀರಕೃತ ಶ್ರೀನಿವಾಸ ಅವರು ಒಂದು ಸ್ಟಾಲನ್ನು ಹಾಕಿದ್ರು. ನಾನು ಸುಮ್ಮನೆ ಎಲ್ಲರಿಗೂ ಮಾತ್ರ ಅವ್ರಿಗೂ ಕೇಳ್ತೇನೆ, ನೀವೆಷ್ಟು ಪುಸ್ತಕಗಳನ್ನ ಖರ್ಚು ಮಾಡಿದ್ರಿ ಅಂದಾಗ 65,000 ರೂಪಾಯಿಗಳ ಪುಸ್ತಕಗಳನ್ನ ಈ ಪರಿಷತ್ತಿನ ಸಮ್ಮೇಳನದಲ್ಲಿ ಖರ್ಚು ಮಾಡಿದ್ವಿ ಅಂತ ಹೇಳಿದ್ರು. ಇದನ್ನೇ ನಾವು ಯೋಜನೆ ಇತ್ತು ಮನೆ ವರಿಷ್ಠಾಧಿಕಾರಿ ಪೊಲೀಸ್ ವರಿಷ್ಠರಿಗೆ ಕೇಳಿದಾಗ, ಸರ್ ಯಾಕೆ ನಾವು ಬೀದರ್ದಾಗ ಎಲ್ಲ ಇಲಾಖೆಗಳಲ್ಲೂ ಸಹ ಅಂದ್ರೆ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಇರ್ಬೋದು, ಉಳಿದ ಇಲಾಖೆಗಳಲ್ಲೂ ಯಾಕೆ ಒಂದು ಸಣ್ಣ ಗ್ರಂಥಾಲಯಗಳನ್ನು ಶುರು ಮಾಡಬಾರ್ದು ಅಂದಾಗ ಅವರು ನಮ್ಮಿಂದಲೇ ಆರಂಭ ಆಗಲಿ ಅಂದಾಗ ಇದೇ ನಮ್ಮ ಬೀದರ್ನ ಪೊಲೀಸ್ ವರಿಷ್ಠ ಕಚೇರಿಯಲ್ಲಿ ಒಂದು ರೂಮಲ್ಲಿ ಒಂದು ಗ್ರಂಥಾಲಯವನ್ನು ನಾವು ಆರಂಭ ಮಾಡಿದ್ವಿ ಸರ್. ಎಷ್ಟು ಜನ ಅವ್ರಿಗೆ ಬೆಟ್ಟಗಳಿಗೆ ಬರ್ತಾರೋ ಒಂದು ಅರ್ಧ ತಾಸು ಯಾವಾಗ ಸಭೆ ಇರುತ್ತೋ ಆ ಸಮಯದಲ್ಲಿ ಕುಂತು ಒಂದೆರಡು ಪುಸ್ತಕಗಳನ್ನ ಓದಿ ಅವರಲ್ಲಿ ಹೋಗುವಂತ ಒಂದು ವಾತಾವರಣ ನಿರ್ಮಾಣ ಮಾಡಿದ್ವಿ. ಈ ಎಲ್ಲ ಶುರುವಿನ ಸಂದರ್ಭದಲ್ಲಿ ಅವರು ನಮ್ಮೊಂದಿಗೆ ವರ್ಗಾವಣೆ ಹೋದ್ರು. ಆದ್ರೆ ಅಷ್ಟಕ್ಕೆ ಬಿಡ್ಲಾರ್ದೇನೆ ನಮ್ಮ ಸ್ನೇಹಿತ ಗುರುನಾಥ ರಾಜಗೀರ ಅವರು ಕೊನೆಗೆ ಏನ್ ಮಾಡಿದ್ರು ಅಂದ್ರೆ ಈ ವೀರಲಗ ಸಂಸ್ಥೆ ಇವತ್ತು ನೋಡಿ ಸರ್ ಪುಸ್ತಕ ನೀವೆಲ್ಲ ಬಂದಿದ್ರಿ ಮೊನ್ನೆ ಕಾರ್ಯಕ್ರಮ ನಾನು ಗಮನಿಸಿದೆ. ಇವತ್ತು ಪುಸ್ತಕ ಓದಲ್ಲ ಅಂತಿಲ್ಲ, ಅಂತ ಕೃತಿಗಳು ಸ್ವಲ್ಪ ಕಮ್ಮಿ ಎಲ್ಲೋ ಆಗಿರ್ಬೋದು, ಅಥವಾ ಪುಸ್ತಕ ಖರೀದಿಸುವ ಇಲ್ಲ ಮನಸ್ಸುಗಳಿಲ್ಲ ಅದಾವ, ಅಂತ ಕೃತಿಗಳು ಬರ್ಬೇಕಾಗಿದೆ. ಅಂತ ಒಂದು ವಾತಾವರಣ ನಾವೆಲ್ಲ ಕೂಡ ನಿರ್ಮಾಣ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಈಗೇನು ಬೆಂಗಳೂರಲ್ಲಿ ಮನೆಯಂತ ಏನ್ ಪುಸ್ತಕ ಸಂತೆ ಇತ್ತು, ಮುಂದೆ ಬರುವ ದಿನಗಳಲ್ಲಿ ಅಂದ್ರೆ ಇದೇ ಬರುವ ಜನವರಿ
24, 25 ಮತ್ತು 26 ಬೀದರ್ನಲ್ಲೇ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಪುಸ್ತಕ ಸಂತೆಯನ್ನು ಆಯೋಜನೆ ಮಾಡಲಿ ಈಗಾಗಲೇ ಕನ್ನಡ ಸಾಹಿತ್ಯ ಪರಿಷತ್ ಅವರೆಲ್ಲ ಸಂಘಟನೆ ಜೊತೆ ಆಯೋಜನೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ನಮಗಿದೆ ಸರ್. ನಮಗೂ ಪ್ರೀತಿ ಆಮಂತ್ರಣ ಇವತ್ತು ಕೊಡ್ತೀನಿ, ನಂತರನೇ ಕೊಡ್ತೀವಿ. ಒಂದ್ ದಿವಸ ತಾವು ಸಹ ನಮ್ಮ ಗಡಿ ಜಿಲ್ಲೆಗೆ ಬರಬೇಕು ಅಂತಕ್ಕಂಥ ಮನವಿಯನ್ನ ಈ ಸಂದರ್ಭದಲ್ಲಿ ನೋಡುತ್ತಾ, ಯಾಕಂದ್ರೆ ಒಂದು ಪುಸ್ತಕ, ಒಂದು ಸಾಲು ಮನುಷ್ಯನ ಇಡೀ ಬದುಕನ್ನೇ ಬದಲಾಯಿಸ್ಲಕ್ಕ ಅನೇಕ ಉದಾಹರಣೆಗಳು ನಮ್ಮ ಜೊತೆಗೆ ಅದಾವ. ಈ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕೂಡ ಪ್ರತಿ ತಿಂಗಳಿಗೆ ಒಂದು ಕಾರ್ಯಕ್ರಮವನ್ನ ಓದುವ ಮಂಟಪ ಅಂತ ಇಟ್ಕೊಂಡು ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಿದ್ವಿ. ಕಳೆದ ಸಲ ನಮ್ಮ ಮಾಣಿಕ್ ಏಳಿಗೆ ಅವ್ರದೇ ಒಂದು ಕಾರ್ಯಕ್ರಮ ಇದ್ದಾಗ ಮಾನ್ಯ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಂತ ಪುರುಷ ಬಳಿಮಲೆ ಸರ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು. ಈ ತರ ಹಲವಾರು ಕಾರ್ಯಕ್ರಮ ಮಾಡಿದ್ವಿ. ಜೊತೆಗೆ ಸಮ್ಮೇಳನವನ್ನು ಭಾಗವಾಗಿದೆ, ಅಲ್ಲಿ ಪುಸ್ತಕ ಸಂತೆಯನ್ನ, ಚಿತ್ರ ಸಂತೆಯನ್ನ ಮಾಡುವಂತ ಕೆಲಸಗಳನ್ನು ಈ ತರ ಅಂದ್ರೆ ಒಟ್ಟಾಗಿ ನಾವೆಲ್ಲ ಸೇರ್ಕೊಂಡು ಬೀದರ್ನಲ್ಲಿ ಇಲ್ಲೊಂದು ಅನ್ಯೋನ್ಯತೆ ಇದೆ ಸರ್. ಎಲ್ಲ ಸಂಘ ಸಂಸ್ಥೆ ಜೊತೆ ಕೂಡಿಸ್ಕೊಂಡು ಕೆಲಸ ಮಾಡುವಂತ ವಾತಾವರಣ ನಮ್ಮ ಬೀದರ್ನಲ್ಲಿದೆ. ಈಗಿನ ಮನೆಗೊಂದು ಗ್ರಂಥಾಲಯ ಇದೆಲ್ಲ, ಇದಕ್ಕೆ ನಾವು ಅತಿ ಹೆಚ್ಚಿದ ಒಂದು ಮಹತ್ವದ ಕಾರ್ಯಕ್ರಮ ಅಂತ ಅನ್ಕೊಂಡು ಈ ಕೆಲಸಕ್ಕೆ ನಾವು ಮುಂದಾಗಬೇಕಾಗಿದೆ. ಅವ್ರು ಎಷ್ಟು ಒಳ್ಳೆ ಯೋಚನೆ ಮಾಡಿದ್ರು ಅಂದ್ರೆ, ನಾವು ಯಾರ ಮನೆ ಹತ್ರ ಮನೆಯಲ್ಲಿ ಗ್ರಂಥಾಲಯ ಮಾಡ್ಬೇಕಾಗಿದೆ ಅಂದ್ರೆ ಈ ಚಲನಚಿತ್ರ ನಟರು, ಯಾಕಂದ್ರೆ ಬಹಳಷ್ಟು ಅಭಿಮಾನಿಗಳು ಹೊಂದಿರುವಂತ ಎಷ್ಟೋ ಜನ ಅವರು ಬಳಗನೆ ಇದ್ದಿರ್ತಾವ, ಅಂತವರೆಲ್ಲ ಮಾಡಿದ್ರೆ ಬೇರೆಗೆಲ್ಲ ಪ್ರೇರಣೆ ಆಗ್ಲಿ ಅಂತಕ್ಕಂಥ ಮಾತನಾಡಿದ್ರು. ಸ್ವತಃ ಮುಖ್ಯಮಂತ್ರಿ ಮನೆಯಾದಾಗೆ ಎಲ್ಲ ಸಚಿವರ ಮನೆಯಲ್ಲೂ ಸಹ ಇದನ್ನ ನಾವು ನಿರ್ಮಾಣ ಮಾಡೋಣ ಅಂತಕ್ಕಂಥ ವಿಚಾರ ನಿಜವಾಗ್ಲೂ ಬಹಳ ಅರ್ಥಪೂರ್ಣ ವಿಚಾರ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲೂ ಸಹ ಅದು ಪೂರಕವಾಗಿ ನಾವು ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹಳ ಮಾತುಗಳು ಬೇಡ ಅಂತ ಅನ್ಸಿದೆ. ಆದ್ರೆ ಒಂದು ಸಣ್ಣ ಘಟನೆ, 1 ನಿಮಿಷದ ಹೇಳಿ ನನ್ನ ಮಾತುಗಳನ್ನು. ನಾನು ಒಬ್ಬ ಮನುಷ್ಯನ ಬದುಕಿಗೆ ಹೆಂಗ ತಿರುವನ್ನ ಕೊಡ್ತದಲ್ಲ, ಈ ದೇಶದ ಗಡಿ ಸೇನೆಯಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೆ ತಂದೆ ಆದಂತ ಯಾವುದೋ ಬಳಗ ಏನಿದ್ದಿರಲ್ಲ, ಅವನೇನಿದ್ರು ತನ್ನ ಬದುಕಿನ ಒಂದೇ ಒಂದು ಗುರಿ, ಈ ದೇಶಕ್ಕೋಸ್ಕರ ದುಡಿಬೇಕು, ಸೇವೆ ಮಾಡಬೇಕು ಅಂತೇಳಿ ಅವನು ಟ್ರಕ್ ಡ್ರೈವರ್ ಆಗಿ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಅಕಸ್ಮಾತ್ ಆಗಿ ಭಾರತ ಮತ್ತು ಪಾಕಿಸ್ತಾನದ ಕಾಲದಲ್ಲಿ ಇವನ್ ಜೊತೆಗಿರುವಂತ ಒಬ್ಬ ಸ್ನೇಹಿತ ಅವನು ನಿಧನರಾಗ್ಬಿಡ್ತಾನೆ, ಸತ್ತೋಗಿ ಬಿಡ್ತಾನ. ಆ ಸಂದರ್ಭದಲ್ಲಿ ಜೀವನದಲ್ಲಿ ಬಹಳ ದೊಡ್ಡ ಚಿಕಿತ್ಸೆಗೆ ಒಳಗಾಗ್ಬಿಡ್ತಾನ. ಜೀವಕ್ಕೆ ಜೋಡಕ್ಕಂತ ಒಬ್ಬ ಸ್ನೇಹಿತನೇ ನನ್ನ ಜೊತೆಗೆ ಇಲ್ಲ ಅಂದ್ಮೇಲೆ ನಾನು ಯಾಕೆ ಬದುಕಬೇಕು ಅಂತ ಇಟ್ಕೊಂಡು ಅವ್ರ ತಲೆಯಲ್ಲಿ ನಾನು ಯಾಕೆ ಬದುಕಬೇಕು, ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಯೋಚನೆ ತಲೆ ಬಂದಾಗ ಅವರು ನೇರವಾಗಿ ಅಲ್ಲಿಂದ ರೈಲ್ವೆ ಸ್ಟೇಷನ್ ಬಂದಿರ್ತಾರೆ. ರೈಲ್ವೆ ಸ್ಟೇಷನ್ ಬಂದಂತ ಸಂದರ್ಭದಲ್ಲಿ ಅವರ ಪಕ್ಕ ಕುಂತಲ್ಲಿ ಕೇಳಿರ್ತಾರೆ, ಟ್ರೈನ್ ಎಷ್ಟು ಗಂಟೆಗೆ ಬರುತ್ತೇನೆ ಅಂತೇಳಿ. ಇಲ್ಲ, ಇನ್ನೊಂದು 20 ನಿಮಿಷ ತಡ ಅದ ಅಂದ್ರೆ 20 ನಿಮಿಷ ತಡ. ಅಷ್ಟೊತ್ತು ಕುಂತು ಏನು ಮಾಡಲಿ ಅಂತ ತಿಳ್ಕೊಂಡು ಸುಮ್ಮನೆ ತನ್ನ ಪಾಕೆಟ್ ನಲ್ಲಿ ಜೇಬ್ನಲ್ಲಿ ಕೈ ಹಾಕ್ತಾನೆ, 20 ರೂಪಾಯಿ ಪಾಕೆಟ್ ನಲ್ಲಿ ಇದ್ದಿರ್ತಾವ. ಸಾಯೋ ಮನುಷ್ಯ ದುಡ್ಡು ಇರಬೇಕು, 20 ರೂಪಾಯಿ ಇಟ್ಕೊಂಡು ಏನ್ ಮಾಡಿ ಏನಾದ್ರು ಖರ್ಚು ಮಾಡ್ಬೇಕಲ್ಲ ಅಂತ ಇಟ್ಕೊಂಡು ರೈಲ್ವೆ ಸ್ಟೇಷನ್ ಸುಮ್ಮನೆ ಹಿಂದೆ ತಿರುಗಿ ನೋಡಿರ್ತಾನೆ. ನಮ್ಗೆಲ್ಲ ಗೊತ್ತಿಲ್ಲ, ರೈಲ್ವೆ ಸ್ಟೇಷನ್ ಅಲ್ಲೆಲ್ಲ ಚಾ ಅಂಗಡಿಗಳು ಇರ್ತಾವ, ಪುಸ್ತಕ ಅಂಗಡಿಗಳು ಇದ್ದಿರ್ತಾವ, ಯಾರು ಇಡ್ಲಿ ವಡೆಗಳನ್ನು ಮಾಡ್ತಾ ಇರ್ತಾರೆ. ಅಂತ ಸಂದರ್ಭ ಅವನಿಗೆ ಕಣ್ಣಿಗೆ ಬಿದ್ದಿತ್ತು ಒಂದು ಪುಸ್ತಕ ಅಂಗಡಿಯನ್ನು. ಸುಮ್ಮನೆ ಎದ್ದು ಹಿಂದೆ ತಿರುಗಿ ಬರ್ತದೆ, ಅನೇಕ ಪುಸ್ತಕಗಳನ್ನ ನೇತು ಹಾಕಿರ್ತವಲ್ಲಿ. ಸುಮ್ಮನೆ 20 ರೂಪಾಯಿಗೆ ಯಾವ ಪುಸ್ತಕ ಬರ್ತಂತ ತಿಳ್ಕೊಂಡು 20 ರೂಪಾಯಿ ಕೊಟ್ಟು ಒಂದು ಯಾವ್ದಾರ ಪುಸ್ತಕ ಕೊಡಪ್ಪ ಅಂದಾಗ ಇವ್ರು ಯಾವ್ದಾರು ಇಷ್ಟಪಟ್ಟಿರೋ ಅದೇ ಪುಸ್ತಕ ತೆಗೆದುಕೊಡ್ತಾನೆ. ಅದು ಸ್ವಾಮಿ ವಿವೇಕಾನಂದರಿಗೆ ಸಂಬಂಧಪಟ್ಟಂತ ಒಂದು ಪುಸ್ತಕ ಇದ್ದಿರ್ತವೆ. ಬಂದಲ್ಲಿ ಕೂತು ಒಂದ್ಸಲ ಒಂದು ಲೈನ್, ಒಂದು ಸಾಲನ ಓದ್ತಾನ. 7 ಎದ್ದೇಳು ಗುರಿ ಮುಟ್ಟೋರಿಗೆ ನಿಲ್ಲದಿರುವಂತ ಒಂದು ಸಾಲು ಇರ್ತವೆ. ಒಂದೇ ಸಲ ತಲೆಗೆ ಹೋಗಲ್ಲ, ಅದು ನಮಗೂ ಬಹಳ ಸಲ ತಲೆಗೆ ಹೋಗಲ್ಲ. ಯಾಕಂದ್ರೆ ನಾವು 4 ಸಲ ಓದಿದಾಗ ನಿಜವಾದ ಅರ್ಥ ಏನಂತ ಬಹಳ ಸಲ ನಮಗೂ ಗೊತ್ತಾಯ್ತು. ಒಂದ್ 2-3 ಸಲ ಅದನ್ನೇ ಪದ ಓದಿದಾಗ 7 ಎದ್ದೇಳು ಗುರಿ ಮುಟ್ಟೋರಿಗೆ ನಿಲ್ಲದಿರುವಂತಕ್ಕಂಥ ಒಂದು ಪದ ಅದಲ್ಲ. ನನ್ನ ಜೀವನದಲ್ಲಿ ಏನು ಗುರಿಯನ್ನು ಇಟ್ಕೊಂಡಿದ್ದೀನಿ, ಏನೋ ದೇಶಕ್ಕೆ ಸೇವೆ ಮಾಡ್ಬೇಕಂತ ಬಂದೆ. ಯಾರೋ ನಮ್ಮ ಸ್ನೇಹಿತ ಎಲ್ಲೋ ಗುಂಡೇಟಿ ಸತ್ತೋದು, ನಾನು ಸಾಯ್ಬೇಕಂತ ಏನೋ ತಪ್ಪು ಮಾಡವಲ್ಲಪ್ಪ ಅಂತ ಇಟ್ಕೊಂಡು ನನ್ನ ಜೀವನದಲ್ಲಿ ಏನಾದ್ರು ಒಂದು ಗುರಿ ಇರಬೇಕು, ಆ ಗುರಿ ಮುಟ್ಟೋರು ಮತ್ತೆ ನನ್ನ ಕೆಲಸ ಮಾಡ್ಬೇಕಲ್ಲ ಅಂತ ಇಟ್ಕೊಂಡು ಹೊಸ ಆಲೋಚನೆ ಇಟ್ಕೊಂಡು ಮತ್ತೆ ಹೊಸ ಕೆಲಸಕ್ಕೆ ಮುಂದಾಗ್ತಾರೆ. ಅವರೇ ಈ ದೇಶದ ವಯೋವೃದ್ಧವಾಗಿರ್ತಾರೆ, ನಾವು 2ನೇ ಗಾಂಧಿ ಅಂತಾನೆ ಕರಿತೀವಿ. ಈ ಲೋಕ್ ಜನಪಲ್ ಬಿಲ್ಗೋಸ್ಕರ ದೆಹಲಿಯ ಜಂತರ ಮಂತ್ರ ದೊಡ್ಡ ಹೋರಾಟವನ್ನು ಮಾಡಿದಂತ ಅಣ್ಣಾ ಹಜಾರೆ ಅವರ ಉದಾಹರಣೆಯನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಒಬ್ಬ ಮನುಷ್ಯ ಸಾಯೋ ಮನುಷ್ಯಗೆ ಒಂದು ಸಾಲು ಹೊಸ ಬದುಕನ್ನು ಕಟ್ಕೊಡುತ್ತಲ್ಲ. ಹೀಗಾಗಿ ಇವೆಲ್ಲವನ್ನ ನಮ್ಮ ವಿದ್ಯಾರ್ಥಿಗಳಿಗೂ ನಮ್ಮ ಜನರಿಗೆ ಮುಟ್ಟಿಸ್ಬೇಕಾಗಿದೆ. ಬಹಳ ಚೆನ್ನಾಗಿ ಮಾತಾಡಿದ್ರು. ನಮ್ಮ ಮನೆಯಲ್ಲಿ ಪ್ರತಿಯೊಂದಕ್ಕೊಂದು ಸ್ಥಳವನ್ನ ನಾವು ಗುರುತಿಸಿದ್ವಿ, ಆದ್ರೆ ನಮ್ಮ ಗ್ರಂಥಾಲಯ ಎಲ್ಲಿರ್ಬೇಕಂತ ಇವತ್ತಿಗೆ ನಾವು ಯೋಚನೆ ಮಾಡಲಿಲ್ಲ. ಆ ಹೊಸ ಆಲೋಚನೆಯನ್ನ ನಾವೆಲ್ಲ ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಟ್ಟಾಗಿ ನಾವು ಬೀದರ್ ಎಲ್ಲ ಸೇರ್ಕೊಂಡು ಈ ಕೆಲಸಕ್ಕೆ ಮುಂದಾಗೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಅಪರೂಪಕ್ಕೆ ನಮ್ಮಲ್ಲಿ ಒಂದು ಗ್ರಂಥಾಲಯ ಸಿಗುತ್ತೆ ಸರ್. ಎಲ್ಲೆತ್ತಲ್ಲಿ ಒಂದು ಜಾಗನೇ ಇಲ್ಲಂತ ಸಮಯದಲ್ಲಿ ನಮ್ಮ ಕರ್ನಾಟಕ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಬಸವರಾಜ್ ಬಲ್ಲೂರ್ ಅಂತ ಇದ್ದಾರೆ. ಮೊನ್ನೆ ಒಂದು ಹೊಸ ಮನೆ ಕಟ್ಟಿದ್ದಾರೆ. ಅವ್ರ ಮನೆಯಲ್ಲಿ ಒಂದು 4 ಕೋಣೆಗಳಾದ, ಒಂದು ಕೋಣೆನ ಈ ಪುಸ್ತಕ ಗ್ರಂಥಾಲಯಕ್ಕೋಸ್ಕರ ಮೀಸಲಾಗಿಟ್ಟಿದ್ದಾರೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಮುಗಿದ ನಂತರ ಸುಮ್ಮನೆ ಅವ್ರ ಮನೆಗೆ ಒಂದು ಚಾಕೋಸ್ಕರ ಎಲ್ಲರೂ ಹೋಗ್ತಾ ಇದ್ದೇವೆ. ದಯವಿಟ್ಟು ಸಾಧ್ಯವಾದ್ರೆ ನೀವೆಲ್ಲರೂ ಅಲ್ಲಿ ಬನ್ರಿ ಅಂತಕ್ಕಂಥ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಸರ್. ಪದೇ ನೀವು ನಮ್ಮ ಜಿಲ್ಲೆಗೆ ಬರ್ತಾ ಇರಬೇಕು. ನಿಮ್ಮ ಮಾರ್ಗದರ್ಶನ, ನಿಮ್ಮ ಪ್ರೋತ್ಸಾಹ ನಮಗೆಲ್ಲ ಇರಲಿ. ಯಾಕಂದ್ರೆ ನಿಮ್ಮೊಂದಿಗೆ ನಾವು ಇದು ಒಂದಿಷ್ಟು ಇನ್ನೂ ಈ ತರ ಹೊಸ ಯೋಚನೆಗಳನ್ನ ಆಲೋಚನೆ ಮಾಡೋದ್ರ ಮೂಲಕ ಹೊಸ ಕಾರ್ಯಕ್ರಮ ಒಟ್ಟಾಗಿ ನಾವೆಲ್ಲ ಸೇರ್ಕೊಂಡು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಬಹುಶಃ ಈ ಜಾಗೃತಿ ಸಮಿತಿಯವರಿಗೆ ಇದು ಬಹಳ ಮಹತ್ವದ ಜವಾಬ್ದಾರಿ ಇರೋದೇ ಅಂತ ನಾವು ಭಾವಿಸಿದ್ದೇವೆ. ಯಾಕೆ ಇದು ಸಣ್ಣದಲ್ಲ, ಇದು ಇಡೀ ಜಿಲ್ಲೆಯಾದಂತ ಇಂಥ ಗ್ರಂಥಗಳು ಮಾಡೋದ್ರ ಮೂಲಕ ಈ ಪುಸ್ತಕದ ಮತ್ತೆ ಹೊಸ ಕ್ರಾಂತಿಯನ್ನು ಮಾಡಲು ನಾವೆಲ್ಲರೂ ಮುಂದಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ನನಗೂ ಕರೆಸಿ ಒಂದಿಷ್ಟು ಈ ಸಮಾರಂಭ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ನಾನು ಪುಸ್ತಕ ಪ್ರಾಧಿಕಾರ ಬರೆದು ಸರ್ ವೀರ್ಲಭದ್ರ ಇದು ಮಾಡಿದಾಗ ನಮ್ಮಲ್ಲಿ ಪಾರ್ವತಿ ಸೋನಾರ್ ಅಂತ ಅಕ್ಕ ಇದ್ದಾರೆ.
ಅವರೇ ಇಲ್ಲಿನ ಪುಸ್ತಕಗಳನ್ನ ಅವರೇ ನೋಡಿ ಖರೀದಿ ಮಾಡಿ ತಾವೇ ಪ್ರಕಾಶನ ಮಾಡೋದ್ರ ಮೂಲಕ ಅಂತ ಪ್ರೋತ್ಸಾಹ ಮಾಡಿದ್ದು. ಎಸ್, ಆ ರೀತಿಯಲ್ಲಿ ನೀವು ಮಾಡಿದ್ದೆ ಆದರೆ ಅಂತ ಪ್ರತಿಭೆಗಳು ನಮ್ಮನ್ನು ಹೊರಗೆ ಬರ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ವತಿಯಿಂದ ಹಾಗೂ ನಮ್ಮ ಎಲ್ಲ ಜಿಲ್ಲಾದ ಎಲ್ಲ ಸಾಹಿತ್ಯ ಬಳಗದ ವತಿಯಿಂದ ಅವರಿಗೆ ಉತ್ಪೂರ್ವಕದ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದಂಥ ಡಾಕ್ಟರ್ ಸಂಜೀವ್ ಕುಮಾರ್ ಅತಿವಳೆ ಅವರಿಗೂ ಕೂಡ ಎಲ್ಲರ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಘನ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿರುವಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಸುರೇಶ್ ಚೆನ್ಶೆಟ್ಟಿ ಅವರಿಗೂ ಕೂಡ ಸ್ವಾಗತ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯರಾಗಿರುವಂಥ ಮಾತನಾಡಿರುವಂಥ ವಿಜಯಕುಮಾರ್ ಸೋನಾರೆ ಅವರಿಗೂ ಕೂಡ ಎಲ್ಲರ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಪುಸ್ತಕ ಪ್ರಾಧಿಕಾರದ ಆಪ್ತ ಕಾರ್ಯದರ್ಶಿಯಾಗಿರುವಂಥ ಶ್ರೀನಿವಾಸ್ ಅವರಿಗೂ ಕೂಡ ಎಲ್ಲರ ಪರವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ರಂಗಮಂಟಪದಲ್ಲಿ ಆಯೋಜಿಸಿ ಯಶಸ್ವಿಯಾಗಿ ಎಲ್ಲ ರೀತಿಯಿಂದ ಸಹಕಾರವನ್ನು ನೀಡಿರುವಂಥ ಸಹಾಯಕ ನಿರ್ದೇಶಕರು ಕನ್ನಡ ಸಂಸ್ಕೃತಿ ಇಲಾಖೆ ಬೀದರ್ನ ಸಿದ್ದರಾಮ್ ಶಿಂದೆ ಸರ್ ಅವರಿಗೂ ಕೂಡ ಎಲ್ಲರ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತೇನೆ. ಇದಕ್ಕಿಂತ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆರತ ಈ ಒಂದು ನೂತನ ಜಾಗೃತ ಸಮಿತಿಗೆ ಸದಸ್ಯರಾಗಿ ನೇಮಕಾತಿ ಪತ್ರವನ್ನು ಸ್ವೀಕರಿಸುವಂಥ ಎಲ್ಲ ಸದಸ್ಯ ಬಳಗರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಈ ಒಂದು ಸಭೆ ಹಾಗೂ ಸಮಾರಂಭದಲ್ಲಿ ವಿಶೇಷವಾಗಿ ಆಗಮಿಸಿರುವಂಥ ಎಲ್ಲ ಜಿಲ್ಲೆಯ ಎಲ್ಲ ಹಿರಿಯ ಸಾಹಿತಿಗಳಿಗೂ ಅತಿಥಿಗಳಿಗೂ ಎಲ್ಲರಿಗೂ ಮುಖ್ಯವಾಗಿ ಮಾಧ್ಯಮ ಮಿತ್ರರಿಗೂ ಪೊಲೀಸ್ ಸಿಬ್ಬಂದಿಗೂ ಎಲ್ಲ ಪುಸ್ತಕ ಪ್ರಾಧಿಕಾರದ ಸಿಬ್ಬಂದಿ ಕೂಡ ಬೆಂಗಳೂರಿನಿಂದ ಪ್ರಾಧಿಕಾರ ಅಧ್ಯಕ್ಷರೊಂದಿಗೆ ಆಗಮಿಸಿದರೆ ಅವರಿಗೂ ಕೂಡ ನನ್ನ ಪರವಾಗಿ ಎಲ್ಲರ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತೇನೆ. ಮುಖ್ಯವಾಗಿ ಇಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದು ಯಶಸ್ವಿ ಮಾಡಿರುವಂತಹ ಜಿಲ್ಲೆಯ ಎಲ್ಲ ಕನ್ನಡ ಮನಸ್ಸುಗಳಿಗೆ ತುಂಬಾ ಹೃದಯದ ವಂದನೆಗಳನ್ನು ಸಲ್ಲಿಸಿ ಇಲ್ಲಿಗೆ ಒಂದು ಕಾರ್ಯಕ್ರಮವನ್ನು ಸಮಾರೋಪಗೊಳಿಸಲಾಗುವುದು.